ಇನ್ನು ಕರ್ನಾಟಕದ ಕೊಪ್ಪಳ ಕಾಂಗ್ರೆಸ್ನಲ್ಲಿ ಭಿನ್ನಮತವೊಂದು ಸ್ಫೋಟಗೊಂಡಿದೆ. ಕೊಪ್ಪಳ ಕಾಂಗ್ರೆಸ್ನಲ್ಲಿ ಆಂತರಿಕ ಕಲಹ ಸ್ಫೋಟ. ಕೊಪ್ಪಳ ಕಾಂಗ್ರೆಸ್ನಲ್ಲಿ ಭುಗಿಲೆದ್ದಿರುವ ಭಿನ್ನಾಭಿಪ್ರಾಯ. ಕೊಪ್ಪಳ ಕಾಂಗ್ರೆಸ್ಸಿನಲ್ಲಿ ಸ್ವಂತ ಮನೆಯಲ್ಲೇ ಮನೆ ಮಕ್ಕಳು ಜಗಳ ಆಡ್ಕೊಂಡಿದ್ದಾರೆ. ಸ್ವಪಕ್ಷೀಯರ ವಿರುದ್ಧವೇ ಸಿಡಿದೆದ್ದ ಇಕ್ಬಾಲ್ ಅನ್ಸಾರಿ. ಕಾಂಗ್ರೆಸ್ ನಾಯಕರು ಜನಪ್ರತಿನಿಧಿಗಳ ವಿರುದ್ಧ ಅಸಮಾಧಾನ. ಶಾಸಕ ಶಿವರಾಜ ತಂಗಡಗಿ, ಸಂಸದ ರಾಜಶೇಖರ್ ಹಿಟ್ನಾಳು, ಶಾಸಕ ರಾಘವೇಂದ್ರ ಹಿಟ್ನಾಳ್ ಹಾಗೂ ಬಸವರಾಜ ರಾಯರೆಡ್ಡಿಯ ವಿರುದ್ಧ ಕಿಡಿ. ಇವರೆಲ್ಲರೂ ಮೋಸಗಾರರು ಎಂದು ಮಾಜಿ ಸಚಿವ ಅನ್ಸಾರಿ ಕಿಡಿ. ಜಿಲ್ಲೆಯ ನಾಯಕರು ಸತ್ಯ ಮುಚ್ಚಿಟ್ಟು ಹೈಕಮಾಂಡ್ಗೆ ಸುಳ್ಳು ಹೇಳಿದ್ದಾರೆ ಅಂತ ಹೇಳಿ ಹೈಕಮಾಂಡ್ಗೆ ಜಿಲ್ಲೆಯ ಸತ್ಯ ಸಂಗತಿ ಮರೆಮಾಚಿ ಸುಳ್ಳು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮುಸ್ಲಿಂ ಎಂಬ ಕಾರಣಕ್ಕೆ ರಾಜಕೀಯವಾಗಿ ನನ್ನನ್ನು ಕಡೆಗಣಿಸಲಾಗ್ತಾ ಇದೆ ಎನ್ನುವುದು ಇಕ್ಬಾಲ್ ಅನ್ಸಾರಿ ಅವರದ್ದು ಎನ್ನಲಾದ ಆಡಿಯೋವೊಂದು ವೈರಲ್ ಆಗಿದೆ. ಕಾಂಗ್ರೆಸ್ ಮುಖಂಡರ ವಿರುದ್ಧ ಹರಿಹಾಯ್ದ ಅನ್ಸಾರಿಗೆ ಗೇಟ್ ಪಾಸ್ ಸಿಗುತ್ತಾ? ಪಕ್ಷದ ವಿರುದ್ಧ ಮಾತನಾಡಿರುವ ಅನ್ಸಾರಿಗೆ ಹೈಕಮಾಂಡ್ ಗೇಟ್ ಪಾಸ್ ಕೊಡಲಾಗುತ್ತಾ? ನೋಡಬೇಕು. ಕಳೆದ ಬಾರಿ ದಾವಣಗೆರೆ ದಕ್ಷಿಣದಲ್ಲಿ ಬೈ ಎಲೆಕ್ಷನ್ ಸಂದರ್ಭ ಏನೇನಾಯಿತು ಅನ್ನುವುದರ ಎಲ್ಲ ಡೀಟೇಲ್ಸ್ಗಳು ನಿಮಗೆ ಗೊತ್ತಿದೆ. ಪಕ್ಷದ ವಿರುದ್ಧ ನಿಂತವರಿಗೆ ಪಕ್ಷ ಅಮಾನತು ಮಾಡಿದ್ದು ನಿಮಗೆ ಗೊತ್ತಿದೆ. ಪಕ್ಷದ ವಿರುದ್ಧ ಮಾತನಾಡಿದ್ದಂತಹ ಜಮೀರ್ ಅಹಮದ್ ಖಾನ್ ರವರದ್ದು ಎನ್ನಲಾದ ಆಡಿಯೋ ವೈರಲ್ ಆದಾಗ ಅವರ ವಿರುದ್ಧವೂ ಆ್ಯಕ್ಷನ್ಗಳಾಗುತ್ತೆ ಎನ್ನುವಂಥ ಚರ್ಚೆಗಳಾಗಿತ್ತು. ಈಗ ಇಕ್ಬಾಲ್ ಅನ್ಸಾರಿಯದ್ದು ಎನ್ನಲಾದ ಆಡಿಯೋ ಒಂದು ವೈರಲ್ ಆಗಿದೆ. ಆಡಿಯೋದಲ್ಲಿ ಅವ್ರು ಹೇಳ್ತಾ ಇರ್ತಾರೆ, ನಾನು ಮುಸ್ಲಿಂ ಅನ್ನುವ ಕಾರಣಕ್ಕೋಸ್ಕರ, ನನ್ನ ಭಾಗದಲ್ಲಿ ಸ್ಥಳೀಯ ನಾಯಕತ್ವವನ್ನು ಕುಗ್ಗಿಸೋದಕ್ಕೋಸ್ಕರ ಅವರು ನನ್ನ ಮೇಲೆ ಬೇರೆ ಬೇರೆ ತರಹದ ಮಾಹಿತಿಯನ್ನು ದೆಹಲಿ ನಾಯಕರಿಗೆ ಕೊಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ನನಗೆ ಸ್ಥಾನಗಳು ಸಿಗಬಾರ್ದು, ರಾಜಕೀಯವಾಗಿ ಮುಂದೆ ಹೋಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ತುಳಿಯಲಾಗ್ತಾ ಇದೆ. ಇನ್ನು ಈ ಆಡಿಯೋದ ಬಗ್ಗೆ ಅವರೇನು ಅಧಿಕೃತವಾಗಿ ಈವರೆಗೂ ಅದನ್ನು ಅಲ್ಲೆಗಳೆಯುವಂಥ ಪ್ರಯತ್ನ ಆಗಲಿ, ಸಮರ್ಥನೆ ಮಾಡುವಂಥ ಪ್ರಯತ್ನ ಆಗಲಿ ಇನ್ನೂ ಆಗಿಲ್ಲ. ಬಟ್ ಆಡಿಯೋ ನಂದೇ ಅಲ್ಲ ಅಂತ ಹೇಳ್ತಾರೋ ಅಥವಾ ನಂದೇ ಆಡಿಯೋ ಅಂತ ಹೇಳಿ ಒಪ್ಕೋತಾರೋ ಗೊತ್ತಿಲ್ಲ. ಒಟ್ಟಾರೆ ಕೊಪ್ಪಳ ಕಾಂಗ್ರೆಸ್ನಲ್ಲಿ ನೋಡಿ, ಅಪರೂಪವಾಗಿ ಕೊಪ್ಪಳದಲ್ಲಿ ಈ ತರಹದ ಭಿನ್ನ ರಾಗಗಳು ಈ ಹಿಂದೆ ನಾವೆಲ್ಲೂ ಕೇಳಿಸ್ಕೊಂಡಿಲ್ಲ. ಕೊಪ್ಪಳದಲ್ಲಿ ಸ್ವಪಕ್ಷದ ನಾಯಕರ ವಿರುದ್ಧವೇ ಅದೇ ಪಕ್ಷದ ಮತ್ತೊಬ್ಬ ಅಲ್ಪಸಂಖ್ಯಾತ ನಾಯಕ ಆಕ್ರೋಶವನ್ನು ವ್ಯಕ್ತಪಡಿಸ್ತಾನೆ ಅನ್ನುವುದಾದರೆ ಇದು ನಿಜಕ್ಕೂ ಕೂಡ ಕೊಪ್ಪಳ ರಾಜಕೀಯ ಇತಿಹಾಸದಲ್ಲಿ ಒಂದು ಸ್ವಲ್ಪ ಹೊಸತು ಅಂತ ಕರೆಸಿಕೊಳ್ಳುತ್ತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ಓಂಕಾರ್ ಮಠಪತಿ ನಮ್ಮ ಪ್ರತಿನಿಧಿ ಫೋನ್ ಸಂಪರ್ಕದಲ್ಲಿ. ಓಂಕಾರ್, ಗುಡ್ ಮಾರ್ನಿಂಗ್. ಎಲ್ಲ ಒಂದು ಕಡೆ ಕೊಪ್ಪಳ ಕಾಂಗ್ರೆಸ್ನಲ್ಲಿ ಈ ತರಹದ್ದೊಂದು ಡೆವಲಪ್ಮೆಂಟು ತುಂಬ ಅಪರೂಪವಾಗಿ ಕೇಳಿಸ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಾದರೆ. ಸಾಹಿಲ್, ಗುಡ್ ಮಾರ್ನಿಂಗ್. ವಿಶೇಷವಾಗಿ ಕೊಪ್ಪಳ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಕೊಪ್ಪಳದ ಕಾಂಗ್ರೆಸ್ ಏನಿದೆ ಅದು ಈಗ ಒಡೆದ ಬಾಗಿಲಂತಾಗಿದೆ. ಅಂದ್ರೆ ಒಂದು ಮನೆ 4 ಒಡೆದ ಕಿಟಕಿ ಬಾಗಿಲುಗಳನ್ನಂತ ಪರಿಸ್ಥಿತಿ ಕೊಪ್ಪಳದಲ್ಲಿ ನಿರ್ಮಾಣ ಆಗಿದೆ. ಅಲ್ಲಿ ಸ್ವಪಕ್ಷೀಯ ವಿರುದ್ಧವೇ ಈಗ ಕಾಂಗ್ರೆಸ್ಸಿನ ಮುಖಂಡರಾಗಿರ್ತಕ್ಕಂಥ ಏನ್ ಇಕ್ಬಾಲ್ ಅನ್ಸಾರಿ ಇದ್ದಾರೆ, ಅವರೀಗ ಸಿಡಿದಿದ್ದಾರೆ. ಕಳೆದ ತಿಂಗಳು ಮುಖ್ಯಮಂತ್ರಿ ಬಂದಂತ ಸಂದರ್ಭದಲ್ಲಿ ಕೂಡ ಅವರನ್ನ ಕಾಂಗ್ರೆಸ್ ಕಡೆಗಣಿಸಿತ್ತು. ಆ ಸಂದರ್ಭದಲ್ಲಿ ಅವರು ಆಕ್ರೋಶವನ್ನು ಕೂಡ ಹೊರಹಾಕಿದ್ರು. ಈಗ ಕಾಂಗ್ರೆಸ್ನಲ್ಲಿ ವಿಶೇಷವಾಗಿ ಇಕ್ಬಾಲ್ ಅನ್ಸಾರಿ ಅವರಿದ್ದಾರೆ, ಮಾಜಿ ಶಾಸಕರು. ಅವರು ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರ ಬಣದಿಂದ ಗುರುತಿಸಿಕೊಂಡಿದ್ರು. ಆ ಹಿನ್ನೆಲೆಯಲ್ಲಿ ಮೊನ್ನೆ ಅವರು ಕೊಟ್ಟಿರ್ತಕ್ಕಂಥ ಏನ್ ಸ್ಟೇಟ್ಮೆಂಟ್ ಇದೆ ಅದು ಈಗ ಇಡೀ ಕಾಂಗ್ರೆಸ್ನಲ್ಲೇ ಭಾರಿ ಸಂಚಲನವನ್ನು ಉಂಟು ಮಾಡಿದೆ. ಜೊತೆಗೆ ಕಾಂಗ್ರೆಸ್ಸಿನ ಒಳ ರಾಜಕೀಯ, ಕೊಪ್ಪಳದ ಒಳ ರಾಜಕೀಯ ಇದೆ, ಅದರಲ್ಲಿ ಮತ್ತೊಬ್ಬ ಮುಸ್ಲಿಂ ಮುಖಂಡರಾಗಿರ್ತಕ್ಕಂಥ ಏನ್ ಇಕ್ಬಾಲ್ ಅನ್ಸಾರಿ ಇದ್ದಾರೆ, ಅವರು ಸಿಡಿಸಿರ್ತಕ್ಕಂಥ ಬಾಂಬ್ನಿಂದ ಈಗ ಅಲ್ಲಿ ಬೆಂಕಿ ಹತ್ಕೊಂಡಿದೆ ಅಂತ ಹೇಳ್ಬೋದು. ಇಡೀ ಕೊಪ್ಪಳದ ರಾಜಕೀಯ, ಕಾಂಗ್ರೆಸ್ಸಿನ ಒಳ ರಾಜಕೀಯದಲ್ಲಿ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಶುರುವಾಗಿದೆ. ವಿಶೇಷವಾಗಿ ಕನಕಗಿರಿ ಕ್ಷೇತ್ರದ ಪ್ರಭಾವಿ ಶಾಸಕ ಆಗಿರ್ತಕ್ಕಂಥ ಶಿವರಾಜ್ ತಂಗಡಗಿ ಆಗಿರ್ಬೋದು, ಸಂಸದ ಆಗಿರ್ತಕ್ಕಂಥ ರಾಜಶೇಖರ್ ಹಿಟ್ನಾಳ್ ಆಗಿರ್ಬೋದು, ಕೊಪ್ಪಳದ ಶಾಸಕ ಆಗಿರ್ತಕ್ಕಂಥ ರಾಘವೇಂದ್ರ ಹಿಟ್ನಾಳು ಮತ್ತು ಯಲಬುರ್ಗಾ ಶಾಸಕ ಬಸವರಾಜ್ ರಾಯರೆಡ್ಡಿ ಅವರ ವಿರುದ್ಧನೇ ಅನ್ಸಾರಿ ಅವರು ಕಿಡಿಕಾರಿದರೆ, ಅವರ ವಿರುದ್ಧನೇ ಅವರು ನೇರವಾಗಿ ಆರೋಪ ಕೂಡ ಮಾಡಿದ್ರು. ಜೊತೆಗೆ ಕಾಂಗ್ರೆಸ್ಸಿನ ಹೈಕಮಾಂಡ್ ಏನಿದೆ ಈ ಮುಂದೆ ಕೂಡ ಅವರು ಸುಳ್ಳು ಹೇಳಿದ್ದಾರೆ ಅಂತಕ್ಕಂಥ ಒಂದು ಆರೋಪವನ್ನು ಅವ್ರು ಮಾಡಿದ್ರು. ಈ ಜೊತೆಗೆ ಅವರೇ ಕಾಂಗ್ರೆಸ್ಸಿಗೆ ಮೋಸ ಮಾಡ್ತಾ ಇದ್ದಾರೆ ಅನ್ನೋ ಮಾತನ್ನ ಸ್ವತಃ ಇಕ್ಬಾಲ್ ಅನ್ಸಾರಿ ಹೇಳಿದ್ದಾರೆ. ಮಾಜಿ ಸಚಿವ ಇಕ್ಬಾಲ್ ಅನ್ಸಾರಿ ಅವರದೇನು ಆಡಿಯೋ ಇತ್ತು, ಅದನ್ನ ಏನಲ್ಲತ್ತೇನು ಆಡಿಯೋ ಇತ್ತು, ಅದು ಬೆಳಕಿಗೆ ಬಂದ ಮೇಲೆನೆ ಇಡೀ ಕೊಪ್ಪಳ ರಾಜಕೀಯದಲ್ಲಿ ಈಗ ಸಂಚಲನ ಶುರುವಾಗಿದೆ. ಜೊತೆಗೆ ವಿಶೇಷವಾಗಿ ಅವರು ಕಾಂಗ್ರೆಸ್ನಲ್ಲಿ ಮುಂದುವರಿತಾರ ಅನ್ನೋ ಪ್ರಶ್ನೆ ಕೂಡ ಎದುರಾಗ್ತದೆ ಸಾಹಿಲ್. ಯಾಕೆ ಅಂತ ಹೇಳಿದ್ರೆ, ವಿಶೇಷವಾಗಿ ಇವ್ರೇನಿದ್ದಾರೆ ಅಂದ್ರೆ ಇಕ್ಬಾಲ್ ಅನ್ಸಾರಿ ಅವರು ತಮ್ಮನ್ನ ತಾವು ಪ್ರಭಾವಿ ನಾಯಕರು, ಜೊತೆಗೆ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರ ಬಣದಲ್ಲಿ ಗುರುತಿಸಿಕೊಂಡಿದ್ರು. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಡಿ ಕೆ ಶಿವಕುಮಾರ್ ಇಂದ ಅವರು ದೂರವನ್ನೇ ಕಾಯ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು ಕೂಡ ಇವ್ರ ಬಗ್ಗೆ ಅಷ್ಟಕ್ಕಷ್ಟೇ ಅನ್ನೋ ಮಾತನ್ನ ಕೂಡ ಕೇಳಿ ಬರ್ತಾ ಇದೆ.
ಇನ್ನೊಂದು ಮುಖ್ಯವಾಗಿ ಕಾರಣ ಅಂತ ಹೇಳಿದ್ರೆ ಸಾಹಿಲ್, ಮುಸ್ಲಿಂ ಅನ್ನೋ ಕಾರಣಕ್ಕೆ ನನ್ನನ್ನ ಕಾಂಗ್ರೆಸ್ನವರು ದೂರ ಇಟ್ಟಿದ್ದಾರೆ ಅನ್ನೋ ಮಾತನ್ನ ಅವರು ಹೇಳ್ತಾ ಇದ್ದಾರೆ. ಜೊತೆಗೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಮತ್ತು ಮಾಜಿ ಸಚಿವ ಇಕ್ಬಾಲ್ ಅನ್ಸಾರಿ ಇದ್ದಾರೆ, ಅವರ ಮಧ್ಯೆ ಈಗ ಸಂಬಂಧ ಸಂಪೂರ್ಣವಾಗಿ ಹಳಸಿದೆ ಸಾಹಿಲ್. ಥ್ಯಾಂಕ್ ಯು ಓಂಕಾರ್ ತಮ್ಮೆಲ್ಲ ಡೀಟೇಲ್ಸ್ಗೆ.